ಶ್ರೀ ಗುರುಸಿದ್ಧಲಿಂಗಾಯ ನಮಃ. ನಮ್ಮ ಶ್ರೀಮಠದ ಸದ್ಭಕ್ತಾದಿಗಳಿಗೂ ಶರಣಾರ್ಥಿಗಳು. ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ಅಚ್ಚರಿಯ ಸಂಗತಿ ಇಂದು ನಿಮ್ಮ ಮುಂದೆ ತಂದಿದ್ದೀವಿ. ಸಾಮಾನ್ಯವಾಗಿ ಚುನಾವಣೆಯ ಫಲಿತಾಂಶವನ್ನು ಊಹಿಸಲು ದೊಡ್ಡ ದೊಡ್ಡ ಸರ್ವೆಗಳು, ಮೀಡಿಯಾ ಚಾನೆಲ್ಗಳು ಮತ್ತು ರಾಜಕೀಯ ವಿಶ್ಲೇಷಕರು ಪ್ರಯತ್ನಿಸುತ್ತಾರೆ. ಆದರೆ ಅನೇಕ ಬಾರಿ ಅವು ತಪ್ಪಾಗುತ್ತವೆ. ಆದರೆ ಇಲ್ಲಿ ನಡೆದಿರುವ ಸಂಪೂರ್ಣ ವಿಭಿನ್ನ ಸಂಗತಿ ಏನೆಂದರೆ, ನಮ್ಮ ಪರಮಪೂಜ್ಯರು ಸುಮಾರು 8 ರಿಂದ 10 ತಿಂಗಳ ಹಿಂದೆಯೇ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ನಿಖರವಾಗಿ ತಿಳಿಸಿದ್ದರು. ಯಾವುದೇ ಡೇಟಾ ಇಲ್ಲದೆ, ಯಾವುದೇ ಸರ್ವೆ ಇಲ್ಲದೆ, ಶುದ್ಧ ಕಾಲಜ್ಞಾನದ ಆಧಾರದ ಮೇಲೆ ನೀಡಿರುವ ಭವಿಷ್ಯವಾಣಿ ಇದು. ಇಂದು ನಾವು ನೋಡುತ್ತಿರುವುದು ಏನೆಂದರೆ, ಅದೇ ಭವಿಷ್ಯವಾಣಿ ಒಂದೊಂದಾಗಿ ನಿಜವಾಗುತ್ತಿರುವುದು. ಇದು ಕೇವಲ ರಾಜಕೀಯ ವಿಷಯವಲ್ಲ, ಇದು ನಮ್ಮ ಸನಾತನ ಧರ್ಮದ ಆಧ್ಯಾತ್ಮಿಕ ಶಕ್ತಿಯ ಸ್ಪಷ್ಟ ಸಾಕ್ಷಿಯಾಗಿದೆ. ಇದು ನಮ್ಮ ಪರಂಪರೆಯಲ್ಲಿರುವ ದಿವ್ಯ ಜ್ಞಾನ, ಕಾಲಜ್ಞಾನ ಮತ್ತು ಗುರು ಪರಂಪರೆಯ ಮಹತ್ವವನ್ನು ಮತ್ತೆ ಸಾಬೀತು ಮಾಡುತ್ತಿದೆ. ಹಾಗಾದರೆ ಈ ಅದ್ಭುತ ಸತ್ಯವೇನು? ಯಾವ ರೀತಿ ಈ ಭವಿಷ್ಯವಾಣಿ ನಿಜವಾಯಿತು? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಓಂ ನಮಃ ಶಿವಾಯ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ, ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ನಮ್ಮ ಸನಾತನ ಪರಂಪರೆ ವಿಶ್ವಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು. ಈ ಸನಾತನ ಪರಂಪರೆಯಿಂದ ನಮ್ಮ ಜೀವನವನ್ನು ಅತ್ಯಂತ ಉನ್ನತವನ್ನಾಗಿ ಮಾಡಿಕೊಳ್ಳಬಹುದು. ಅದರೊಳಗೂ ಸಹ ನಮ್ಮ ಈ ಭಾರತದ ಕಾಲಜ್ಞಾನ ಮತ್ತು ಈ ಜ್ಯೋತಿಷ್ಯ ಒಂದು ವೈಜ್ಞಾನಿಕ ಶಾಸ್ತ್ರ ಅನ್ನೋದನ್ನು ಮತ್ತೆ ಶ್ರೀಪೀಠ ಮತ್ತೆ ಸಾಬೀತನ್ನು ಮಾಡಿದೆ. ಏಕೆಂತಂದರೆ, ಹಿಂದಿನಿಂದ ನಡೆದ ಪಂಚರಾಜ್ಯಗಳ ಚುನಾವಣೆ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಮ್ಮ ಕರ್ನಾಟಕದ ಉಪಚುನಾವಣೆಯಲ್ಲೂ ಸಹ ನಿಖರವಾಗಿ ತಿಳಿಸಿ, ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರ, ಕಾಲಜ್ಞಾನ ಒಂದು ವೈಜ್ಞಾನಿಕವಾದದ್ದು ಅನ್ನೋದನ್ನು ಮತ್ತೆ ಶ್ರೀಪೀಠ ನಿಮ್ಮೆಲ್ಲರ ಮುಂದೆನೂ ಸಹ ತಿಳಿಸಿದೆ. ಏಕೆಂತಂದರೆ, ನಾವು ತಿಳಿಸೋದಕ್ಕಿಂತನೂ ಯಾವ ಶಿಷ್ಯಂದಿರು ಗುರುಗಳು ಹೇಳಿದ್ದನ್ನು ಅನುಸರಿಸ್ತಾ ಇರ್ತೀರ ಅವರಿಗೆ ಇದು ತಿಳಿದೇ ಇದೆ. ನಾವುಗಳು ಹೇಳಬೇಕಾಗಿಲ್ಲ. ಏಕೆಂದರೆ ಜನವರಿ 1ನೇ ತಾರೀಕು 2026 ಕ್ಯಾಲೆಂಡರ್ ಬದಲಾವಣೆಯ ವರ್ಷ. ಇದರೊಳಗೆ ಕಾಲಜ್ಞಾನವನ್ನು ತಿಳಿಸಬೇಕಾದರೆ ಈ ಎಲ್ಲ ವಿಚಾರಗಳನ್ನು ಸಹ ತಿಳಿಸಿದ್ದೇವೆ. ಅದರೊಳಗೆ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳದನ್ನು ತಿಳಿಸಿದರೆ 2ನೇ ತಾರೀಕು 3ನೇ ತಿಂಗಳು 2026 ಕೇತುಗ್ರಸ್ತ ಚಂದ್ರಗ್ರಹಣ ಸಂದೇಶದಲ್ಲೂ ಸಹ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ BJP ಮತ್ತು ಪುದುಚೇರಿಯಲ್ಲಿ NDAಗೆ ಗೆಲುವು ನಿಶ್ಚಿತ ಎನ್ನುವುದನ್ನು ಸಹ 5 ರಾಜ್ಯಗಳ ಚುನಾವಣೆಯ ಭವಿಷ್ಯವನ್ನು ಸಹ ನಮ್ಮ ಶಿಷ್ಯಂದಿರು ಮತ್ತು ನಮ್ಮ ಪವರ್ ಟಿವಿಯ ವೀಕ್ಷಕರ ಮುಂದೆ ಸದಾ ತಿಳಿಸಿ, ಕಾಲಜ್ಞಾನ ಮತ್ತು ಜ್ಯೋತಿಷ್ಯ ಒಂದು ವೈಜ್ಞಾನಿಕ ಶಾಸ್ತ್ರವಾದದ್ದು. ಏಕೆಂದರೆ ಗ್ರಹಗತಿಗಳು ನಮಗೆ ಸರ್ವವನ್ನು ತಿಳಿಸುತ್ತಾ ಇರುತ್ತವೆ. ಆ ಗ್ರಹಿಸುವ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ಗುರುವಿನ ಅನುಗ್ರಹ, ಆ ಜಗನ್ಮಾತಾ ಇಷ್ಟಕಾಮೇಶ್ವರಿ ಸಂಕಲ್ಪ ಎಲ್ಲವೂ ಸಹ ಆ ಜಗನ್ಮಾತಾ ಇಷ್ಟಕಾಮೇಶ್ವರಿ ಕರುಣಿಸ್ತಾ ಇರ್ತಾಳೆ. ಆದ್ದರಿಂದ ಆ ಜಗನ್ಮಾತೆಯ ಪಾದಾರವಿಂದಗಳನ್ನು ಯಾರು ಅನನ್ಯ ರೀತಿಯಿಂದ ಶರಣನ್ನು ಹೊಂದುತ್ತಾರೋ ಅವರೆಲ್ಲರಿಗೂ ಸಹ ಆ ಜಗನ್ಮಾತೆ ಅನುಗ್ರಹಿಸಿ ಉದ್ಧರಿಸ್ತಾ ಹೋಗ್ತಾಳೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇಂತಹ ಪಂಚರಾಜ್ಯ ಚುನಾವಣೆಯಲ್ಲಿ ಅದರೊಳಗೂ ಸಹ ಹಿಂದೆಯೇ
ತಿಳಿಸ್ತಾ ಬಂದ್ವಿ. ಎಲ್ಲ ಶಿಷ್ಯಂದಿರು ಯಾರು ತಪ್ಪದಲೇ ಎಲ್ಲ ವಿಡಿಯೋಗಳನ್ನು ಸಹ ಅನುಕರಣೆಯನ್ನು ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಅಂಥವರಿಗೆ ಸಹ ತಿಳಿದಿದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರ ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಚಲನವಲನದಿಂದ ಏನಪ್ಪ ಆಗ್ತಾ ಇದೆ ಅಂತಂದರೆ, ವಿಶೇಷವಾಗಿ ಅವರ ಕೀರ್ತಿಯಿಂದ ಈ ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಅತ್ಯಂತ ಜಯಭೇರಿಯನ್ನು ಬಾರಿಸ್ತಾರೆ ಅನ್ನೋದನ್ನು ಸಹ ತಿಳಿಸಿದ್ದೇವೆ. ಆ ವಿಡಿಯೋಗಳನ್ನು ಸಹ ತಾವುಗಳು ಹಿಂದಿನ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಜನವರಿಯ ವಿಡಿಯೋಗಳಿನಲ್ಲಿ ಮತ್ತು ಕೇತುಗ್ರಸ್ತ ಚಂದ್ರಗ್ರಹಣದ ವಿಡಿಯೋಗಳಲ್ಲಿ. ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಅದೃಷ್ಟ ದೇವತೆ ಅನುಗ್ರಹ ಮಾಡಿದ್ರೂ ಮಾಡಬಹುದು, ಆದರೆ ಕೆಲವೊಂದು ಸನಾತನ ಪರಂಪರೆಯಲ್ಲಿರುವ ಪರಿಹಾರಗಳನ್ನು ನಿಮ್ಮ ತಕ್ಕ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದರೆ ಮಾತ್ರ. ಮುಖ್ಯಮಂತ್ರಿಗಳಾದ ಶ್ರೀ ಮಮತಾ ಬ್ಯಾನರ್ಜಿಯವರು ಸಹ ಆದಷ್ಟು ಸಹ ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ಪರಂಪರೆಯನ್ನು ಗೌರವಿಸಿ ಮತ್ತು ಬೆಳೆಸುವುದು ಸೂಕ್ತ. ಇಲ್ಲ ಅಂತಂದರೆ ಮುಂದೊಂದು ದಿನ ಸನಾತನ ಧರ್ಮೋ ರಕ್ಷತಿ ರಕ್ಷಿತಃ ಅಂತಂದೂ ಸಹ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಯೂ ಸಹ ಹೇಳ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಧರ್ಮವನ್ನು, ನಿಮ್ಮ ದೇಶದ ಗೌರವವನ್ನು ಗೌರವಿಸಿ ಅದನ್ನು ಬೆಳೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಮುಂದೊಂದು ದಿನ ಆ ಧರ್ಮವೇ ನಿಮ್ಮನ್ನು ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಆದಷ್ಟು ನೀವು ಧರ್ಮದ ಬಗ್ಗೆ ಒಲವನ್ನು ನೀಡುವುದು ಸೂಕ್ತ. ಇಲ್ಲ ಅಂತಂದರೆ ಮುಂದೊಂದು ದಿನ ಹಿನ್ನಡೆಗಳು ನಿಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಉಂಟಾಗಬಹುದು. ಆದ್ದರಿಂದ ಈಗಲಾದ್ರೂ ಸಹ, ಏಕೆಂದರೆ ಒಂದು ಹೆಣ್ಣು ಅಂತಂದರೆ ಆ ಆದಿಶಕ್ತಿಯ ಸಮಾನ. ಆದ್ದರಿಂದ ಇನ್ನು ಮುಂದೆ ಆದ್ರೂ ಎಚ್ಚೆತ್ತುಕೊಂಡು ನಮ್ಮ ಸನಾತನ ಪರಂಪರೆಯನ್ನು ಗೌರವಿಸಿ ಮತ್ತು ಅದನ್ನು ಬೆಳೆಸುವುದಕ್ಕೆ ಪ್ರಯತ್ನವನ್ನು ಮಾಡುವುದರಿಂದ ರಾಜಕೀಯದಲ್ಲಿ ಉತ್ತಮ ಸ್ಥಾನಗಳು ಸಿಗ್ತಾ ಹೋಗ್ತವೆ. ಇಲ್ಲ ಅಂತಂದರೆ ರಾಜಕೀಯ ಕ್ಷೇತ್ರದಲ್ಲಿ ಹೀನಾಯ ಸೋಲುಗಳು ಸಹ ಅನುಭವಿಸಬೇಕಾಗುತ್ತೆ ಅಂತಂದೂ ಸಹ ಕಾಲಜ್ಞಾನ ತಿಳಿಸ್ತಾ ಇರೋದ್ರಿಂದ ಈ ಮಂಗಳವಾರದ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದ ವಿಶೇಷವಾಗಿ ಅಕ್ಷಾಂಶ ಮತ್ತು ರೇಖಾಂಶದ ಪ್ರಕಾರ ಬರ್ತಾ ಇರುವ ಅಸ್ಸಾಮಿನ ಎಲೆಕ್ಷನ್ನ ಕಾಲಜ್ಞಾನವನ್ನು ನೋಡಿದಾಗ ಅಸ್ಸಾಂನಲ್ಲಿ ವಿಶೇಷವಾಗಿ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ NDA ಪಕ್ಷಕ್ಕೆ ಉತ್ತಮವಾದ ಫಲಿತಾಂಶ ಬರುವಂತಹ ಅನೇಕ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಅಲ್ಲಿ ಕಮಲ ಉದಯಿಸುತ್ತೆ ಅಂತಂದು ಕಾಲಜ್ಞಾನ ತಿಳಿಸ್ತಾ ಇದೆ. ಅಂದರೆ ಅಸ್ಸಾಂನಲ್ಲಿ ಮತ್ತೆ ಕಮಲದ ರಾಜಕಾರಣ ಮತ್ತೆ ಬರುತ್ತೆ ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಇದೇ ರೀತಿಯಿಂದ ಪುದುಚೇರಿಯಲ್ಲೂ ಸಹ ಕಮಲದ ಮತ್ತು NDA ಪಕ್ಷದ ಬಹುಮತದೊಂದಿಗೆ ಬರುವಂತಹ ಸಾಧ್ಯತೆಗಳನ್ನು ಸಹ ತೋರಿಸ್ತಾ ಇದೆ. ಆದಷ್ಟು ಸಹ ಅಸ್ಸಾಮಿನ ಎಲ್ಲ ಕಾರ್ಯಕರ್ತರುಗಳು ಸಹ BJPಯ ಕಾರ್ಯಕರ್ತರುಗಳು ಸದಾ ಜನತೆಯ ಸೇವೆಯನ್ನು ಜನಾರ್ದನ ಸೇವೆ ಅಂತಂದು ನೀವು ಮಾಡ್ತಾ ಬಂದರೆ ಆ ಜನಾರ್ದನನ ಅನುಗ್ರಹಕ್ಕೆ ನೀವುಗಳು ಅಸ್ಸಾಮಿನ ಜನತೆ ಪಾತ್ರರಾಗ್ತೀರಾ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಈ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ಮೋಕ್ಷಕಾರಕನಾಗಿ ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕದತ್ತ ಕರೆದೊಯ್ಯುತ್ತಿರುವ ಈ ಕೇತುಗ್ರಸ್ತ ಚಂದ್ರಗ್ರಹಣ ತಮಿಳುನಾಡಿನಲ್ಲಿ ಉತ್ತಮವಾಗಿ ಕಲಾಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ, ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಶ್ರೀಯುತ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಥವಾ ಖ್ಯಾತ ಚಲನಚಿತ್ರ ನಟರಾದ ವಿಜಯ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಕಾಲಜ್ಞಾನದ ಮತ್ತು ಗ್ರಹಗತಿಗಳ ಆಧಾರದಿಂದ ಉತ್ತಮ ಸ್ಥಾನ ರಾಜಕೀಯದಲ್ಲಿ ಪ್ರಾಪ್ತಿಯಾಗಲಿದೆ ಅಂತಂದೂ ಸಹ ತಿಳಿಸುತ್ತಾ, ಆದಷ್ಟು ನಮ್ಮ ಭಾರತೀಯ ಸನಾತನ ಪರಂಪರೆಯನ್ನ ಗೌರವಿಸಿ ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿಯೂ ಸಹ ತಮಗೆ
ಸನಾತನ ಪರಂಪರೆಯನ್ನು ಆದಷ್ಟು ಉಳಿಸಿ ಬೆಳೆಸುವಂತಹ ಕಾರ್ಯ ನಿಮ್ಮ ಮೇಲೂ ಇದೆ. ಆದ್ದರಿಂದ ಉತ್ತಮ ಸ್ಥಾನ ಸಿಗುತ್ತೆ. ಆದರೆ ತಾಯ್ನಾಡಿನ ಸಂಸ್ಕೃತಿಯನ್ನ ಯಾವತ್ತೂ ಮರೆಯಬಾರದು. ಏಕೆಂತಂದ್ರೆ ಮೂಲ ಬೇರನ್ನ ಯಾರೂ ಮರೆಯಕೂಡದು ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಆದರೆ ಕಾಲಜ್ಞಾನದ ಪ್ರಕಾರ ಉತ್ತಮವಾದ ಸ್ಥಾನ ರಾಜಕೀಯ ರಂಗದಲ್ಲಿ ಸಿಗುತ್ತದೆ ಅಂತಂದು ಸಹ ತಿಳಿಸ್ತಾ ಇದೆ. ಹೀಗೆ ಅನೇಕ ಇಂದಿನ ವಿಡಿಯೋ ಸಂದೇಶಗಳಲ್ಲಿ ಸಹ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇವೆ. ಯುಗಾದಿಯ ಭವಿಷ್ಯದಲ್ಲೂ ಸಹ ಇದರ ಬಗ್ಗೆ ತಿಳಿಸಿದ್ದೇವೆ. ನಮ್ಮ ನರೇಂದ್ರ ಮೋದಿಜಿಯವರ ವರ್ಚಸ್ಸಿನಿಂದ ಮುಂಬರುವ ಚುನಾವಣೆಗಳಲ್ಲಿ ಆ ಗ್ರಹಗತಿಗಳು ನೋಡಿ, ಗ್ರಹಗತಿಗಳನ್ನು ಯಾಕೆ ಅಂತಂದು ತಿಳಿಸ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬ ಜ್ಯೋತಿಷ್ಯಗಳನ್ನು ಕಾಲಜ್ಞಾನವನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಅನುಕೂಲ. ಯಾಕಂದರೆ ಗ್ರಹಗಳು ನಮಗೆ ಪ್ರತಿಯೊಂದನ್ನೂ ಸಹ ತಿಳಿಸ್ತಾ ಇರ್ತವೆ. ಆ ಗ್ರಹಿಸುವಂತಹ ಶಕ್ತಿ ನಮಗೆ ಬೇಕು. ಆ ಗ್ರಹಿಸುವಂತಹ ಯಾರು ಆ ಶಿಷ್ಯ ವಿದ್ಯಾರ್ಥಿಗಳು ಅದರೊಳಗೆ ಯಶಸ್ವಿ ಆಗ್ತಾರೆ, ಅವರೆಲ್ಲರಿಗೂ ಸಹ ಆ ಗುರುವಿನ ಅನುಗ್ರಹ ಉಂಟಾಗ್ತಾ ಬರುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ, ಜನವರಿನಲ್ಲಿ ಅದರೊಳಗೂ ಸಹ ತಿಳಿಸಿದ್ವಿ. ಯುವಕರು ಅಂದರೆ ಈ 2026ರಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಸಹ ಯಶಸ್ವಿ ಆಗ್ತಾ ಹೋಗ್ತಾರೆ. ಅದು ಯಾವುದೇ ಕಾರ್ಯಕ್ಷೇತ್ರ ಇರಲಿ ಅಂತಂದೂ ಸಹ ತಿಳಿಸಿದ್ವಿ. ಅದರಂತೆಯೇ ಕರೂರಿನಿಂದ, ತಮಿಳುನಾಡಿನ ಕರೂರಿನಿಂದ ಅನೇಕ ಈ TVK ಪಕ್ಷಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕರ್ತರು ಶ್ರೀಯುತ ವಿಜಯ್ ಅವರಿಗೆ ಕಲಾಕ್ಷೇತ್ರದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದಂತಹ ಶ್ರೀಯುತ ವಿಜಯ್ ಅವರ ಕಡೆಯಿಂದ ಅನೇಕರು ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಈ TVK ಪಕ್ಷಕ್ಕೆ ಆಶೀರ್ವಾದ ಇರಲಿ ಅಂತಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಇಷ್ಟಕಾಮೇಶ್ವರಿಯ ಆಶೀರ್ವಾದವನ್ನು ಪಡೆದು ಅವರುಗಳು ಸಹ ತಿಳಿಸಿದ್ದಾರೆ, ಧರ್ಮಯುತವಾಗಿ ಸನಾತನ ಧರ್ಮದಲ್ಲಿ ನಡಿತೀವಿ ಗುರುಗಳೇ, ನಿಮ್ಮ ಅನುಗ್ರಹ ಇರಲಿ ಅಂತಂದು ಆ ಜನವರಿಯಲ್ಲೇ ಸಹ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿರೋದು ಈ ದಿನ. ನೋಡಿ, ಇದು ಕಾಲಜ್ಞಾನ ಮತ್ತು ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡೋರಿಗೆ ಅತ್ಯಂತ ತುಂಬ ದೊಡ್ಡ ಅಂದರೆ ಕೇಸ್ ಸ್ಟಡಿಯಾಗಿ ಮಾಡ್ಕೋಬೋದು. ಹೇಗೆ ಇದನ್ನು ನೋಡಿ, ಎಷ್ಟೋ ದೊಡ್ಡ ಘಟಾನುಘಟಿಗಳು ಸಹ ಅತ್ಯಂತ ಪ್ರಮುಖರು ಸಹ ಹೊಸ ಪಕ್ಷವನ್ನು ಕಟ್ಟಿದಾಗ ಸುಮಾರು 3ರಿಂದ 4 ಸ್ಥಾನಗಳನ್ನು ಗೆಲ್ಲೋದೇ ದೊಡ್ಡ ಸ್ಥಾನ ಆಗಿರುತ್ತೆ. ಅದರೊಳಗೆ ಇವರು ನೋಡಿ ಚಿಕ್ಕ ಸಮಯದಲ್ಲೇ ಪಕ್ಷವನ್ನು ಕಟ್ಟಿ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿದಾಗ ಅವರ ಗ್ರಹಗತಿಗಳ ಪ್ರಭಾವವೇನು, ಯಾವ ಸಮಯ ಕಾಲ ಯಾವ ರೀತಿಯಿಂದ ಅವರಿಗೆ ಅನುಕೂಲವನ್ನು ಮಾಡಿಕೊಳ್ತು ಅಂತಂದು ಪ್ರತಿಯೊಂದನ್ನೂ ಸಹ ರಿಸರ್ಚನ್ನು ಸಂಶೋಧನೆಯನ್ನು ಮಾಡಲಿಕ್ಕೆ ಉತ್ತಮವಾಗುತ್ತೆ. ಆದ್ದರಿಂದ ಜನವರಿಯ 1ನೇ ತಾರೀಕು 2026ರಲ್ಲಿ ನಾವುಗಳು ಸಹ ತಿಳಿಸಿದ್ವಿ, ತಮಿಳುನಾಡಿನಲ್ಲಿ ಕಲಾಕ್ಷೇತ್ರದಲ್ಲಿ ಇದ್ದಂತಹ ಶ್ರೀಯುತ ಜೋಸೆಫ್ ವಿಜಯ್ ಅವರು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನವನ್ನು ಏರಲಿದ್ದಾರೆ ಅನ್ನೋದನ್ನು ಸಹ ಆಶೀರ್ವಾದವನ್ನು ಮಾಡಿದ್ದೀವಿ. ಅದನ್ನು ತಾವುಗಳೆಲ್ಲರೂ ಸಹ ನೋಡಬಹುದಾಗಿದೆ ಜನವರಿಯ 1ನೇ ತಾರೀಕು ಕಾಲಜ್ಞಾನದಲ್ಲಿ. ಇದೇ ಕ್ಯಾಲೆಂಡರ್ ಬದಲಾವಣೆಯ ವರ್ಷದಲ್ಲಿ ಜನವರಿ 1, 2026ರಂದು ಸಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿ ಅವರಿಗೂ ಸಹ ತಿಳಿಸಿದ್ದೀವಿ, ಸನಾತನ ಧರ್ಮದ ವಿರೋಧದಲ್ಲಿ, ಅದು ಧರ್ಮದ ವಿರೋಧಕ್ಕಿಂತಲೂ ದೇಶ ವಿರೋಧದಲ್ಲೂ ಸಹ ತಾವುಗಳು ನೀವು ನೋಡಬಹುದು. ಆ ವಿಡಿಯೋ ಸಂದೇಶವನ್ನು ಹೋಗಿ ಕಾಲಜ್ಞಾನದಲ್ಲಿ ತಿಳಿಸಿದ್ದೇವೆ. ದೇಶ ಮೊದಲು, ಧರ್ಮ ಸೆಕೆಂಡ್ ಇರಲಿ. ಯಾಕಂದರೆ ನಮಗೆ ಮೊದಲು ರಾಷ್ಟ್ರಭಕ್ತಿ ಬೇಕು, ರಾಷ್ಟ್ರ ಚಿಂತನೆಯನ್ನು ಬೇಕು. ಪ್ರತಿಯೊಬ್ಬರೂ ಸಹ ಭಾರತೀಯರು. ಇದರೊಳಗೆ ಯಾವುದೂ ಇದಿಲ್ಲ. ಹಿಂದೂ, ಮುಸಲ್ಮಾನು, ಕ್ರೈಸ್ತ, ಬೌದ್ಧ, ಜೈನ ಅವೆಲ್ಲವೂ ಸೆಕೆಂಡು. ಮೊದಲು ನಾವು ಭಾರತೀಯರು ಅನ್ನೋದು ಮೊದಲು ಬೇಕು. ಏಕೆಂದರೆ ಇಲ್ಲಿನ
ಅನ್ನವನ್ನು ತಿಂತಾ ಇದ್ದೀವಿ, ಇಲ್ಲಿನ ಗಾಳಿಯನ್ನು ಸೇವನೆಯನ್ನು ಮಾಡಿ ಈ ಮಾತೃಭೂಮಿ ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿನ ಮಣ್ಣನ್ನು ಗೌರವಿಸೋದು ಮೊದಲು ಮಾನವನಾಗು. ರಾಷ್ಟ್ರಕವಿ ಕುವೆಂಪು ಹೇಳಿದರು, ಮೊದಲು ಮಾನವನಾಗು, ನೀನೇನಾದರೂ ಆಗೋಕ್ಕಿಂತ ಮುಂಚೆ ಮೊದಲು ಮಾನವನಾಗು, ಮೊದಲು ಭಾರತೀಯನಾಗು. ಅಂತಹ ಧ್ಯೇಯವನ್ನು ಈ ನಮ್ಮ ಮಾತೃಭೂಮಿ ತಿಳಿಸುತ್ತೆ. ಅದಕ್ಕೋಸ್ಕರನೇ ಧರ್ಮದ ವಿರುದ್ಧ ನಮ್ಮ ಧರ್ಮೋ ರಕ್ಷತಿ ರಕ್ಷಿತ ಅಂತಂದು ಹೇಳುತ್ತೆ. ಧರ್ಮವನ್ನು ರಕ್ಷಣೆಯನ್ನು ಮಾಡಬೇಕು ಅಂತಹ ಸ್ಥಾನದಲ್ಲಿ ಕುಳಿತುಕೊಂಡವರು. ಅದಕ್ಕೋಸ್ಕರನೇ ಆ ವಿಡಿಯೋ ಸಂದೇಶದಲ್ಲೇ ಸಹ ತಿಳಿಸಿದ್ದೇವೆ, ನೀವುಗಳು ದೇಶದ ವಿರುದ್ಧ ಮತ್ತು ಧರ್ಮದ ವಿರುದ್ಧ ಹೋಗ್ತಾ ಇರೋದ್ರಿಂದ ಮುಂದಿನ ಇದರೊಳಗೆ ಚುನಾವಣೆಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ ಎಂಬುದನ್ನು ಸಹ ತಾವುಗಳು ನೋಡಬಹುದು. ಅದನ್ನು ತಿದ್ದುಕೊಂಡ್ರೆ ಮಾತ್ರ ಮುಂದೆ ಅಭಿವೃದ್ಧಿ. ಆದರೆ ಆಲ್ರೆಡಿ ಈಗ ಟ್ರೈನ್ ಪಾಸ್ ಆಗಿಬಿಟ್ಟಿದೆ, ಈಗ ಟಿಕೆಟ್ ತಗೊಳಕ್ಕಾಗೋದಿಲ್ಲ. ಅದನ್ನೇ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಅದು ಮಮತಾ ಬ್ಯಾನರ್ಜಿಯವರ ಮೂಲಕ ಯಾರ್ಯಾರು ಇನ್ನೂ ಮುಂದೆ ಇಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಸಹ ಇದು ಅನ್ವಯವಾಗುತ್ತೆ ಅನ್ನೋದನ್ನು ಸಹ ಈ ಮೂಲಕ ಘಂಟಾಘೋಷವಾಗಿ ತಿಳಿಸ್ತಾ ಇದ್ದೀವಿ. ಶ್ರೀಪೀಠದಿಂದ ಆದಷ್ಟು ಈಗಲಿಂದನಾದರೂ ಅವರು ಎಚ್ಚೆತ್ತುಕೊಂಡರೆ ಮುಂದೆ ತಮ್ಮ ಸರ್ಕಾರಗಳನ್ನು ಉಳಿಸಿಕೊಳ್ಳಬಹುದಾಗಿದೆ ಅನ್ನೋದನ್ನು ಸಹ ಈ ಮೂಲಕ ಕಿವಿ ಮಾತನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಮಮತಾ ಬ್ಯಾನರ್ಜಿಯವರಿಗೂ ಸಹ ತಿಳಿಸಿ, ಪಶ್ಚಿಮ ಬಂಗಾಳದಲ್ಲಿ ಕಮಲ ಉದಯವಾಗುತ್ತೆ ಅನ್ನೋದನ್ನು ಸಹ ತಿಳಿಸಿ. ನಮ್ಮ ಶ್ರೀಪೀಠದ ಅಂತರಂಗದ ಶಿಷ್ಯರಾದ ಫಾರ್ಮರ್ ಜಸ್ಟಿಸ್ ಆದ ಶ್ರೀಧರ್ ರಾವ್ ಅವ್ರಿಗೂ ಸಹ ಇದನ್ನು ತಿಳಿಸಿ ಅಲ್ಲಿನ ಪಶ್ಚಿಮ ಬಂಗಾಳದ BJPಯವರಿಗೂ ಸಹ ಈ ಸಂದೇಶವನ್ನು ಸಹ ಮುಟ್ಟಿಸಿದೆ, ಮೂಲಕ ತಲುಪಿಸಿ ಅವ್ರಿಗೂ ಸಹ ಮತ್ತು ಶ್ರೀಪೀಠದಿಂದ ಮೇಲನ್ನು ಸಹ ಮಾಡಿದೆ ಮತ್ತು ಜನವರಿಯಲ್ಲೂ ಸಹ ತಿಳಿಸಿದೆ. ಮತ್ತು ಇದರ ನಂತರ ಅಸ್ಸಾಮಿಂದೂ ಸಹ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಅಸ್ಸಾಂ ಮತ್ತು ಪುದುಚೇರಿ ಅದನ್ನು ಸಹ ತಿಳಿಸಿದ್ದೀವಿ. ಮತ್ತು ಜನವರಿ 1ನೇ ತಾರೀಕು 2026ರಂದು ಸಹ 33ನೇ ಪುಟ ಮೊದಲನೇ ಪ್ಯಾರದಲ್ಲೇ ನಾವುಗಳು ಕಾಲಜ್ಞಾನವನ್ನು ಬರೆದಿರುವ 1ನೇ ತಾರೀಕಿನ ಕಾಲಜ್ಞಾನದಲ್ಲಿ 1ನೇ ತಾರೀಕು ಜನವರಿನ 2026ರಲ್ಲಿ 33ನೇ ಪುಟ 1ನೇ ಪ್ಯಾರಾದಲ್ಲಿ ತಿಳಿಸಿದ್ದೇವೆ. ಕಾಂಗ್ರೆಸ್ಗೆ ಅಂದರೆ ಕೇರಳ ಕಾಂಗ್ರೆಸ್ಗೆ ಅದೃಷ್ಟ ದೇವತೆ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ ಅನ್ನೋದನ್ನು ಸಹ ತಿಳಿಸಿ, ಮತ್ತು ವಿಡಿಯೋ ಸಂದೇಶವನ್ನು ಸಹ ಕಾಲಜ್ಞಾನದಲ್ಲಿ 1ನೇ ತಾರೀಕಿಂದು 2026ರ ಕಾಲಜ್ಞಾನದಲ್ಲಿ ನೀವುಗಳು ನೋಡಿದರೆ ಅದರೊಳಗೆ ಸಹ ತಿಳಿತಾ ಹೋಗುತ್ತೆ. ಅನುಗ್ರಹವನ್ನು ಕೊಟ್ಟು ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಆದರೆ ಆ ಕಾಂಗ್ರೆಸ್ಸು ಸನಾತನ ಧರ್ಮದ ಪ್ರಕಾರವಾಗಿ ನಡೆಯಬೇಕು ಅನ್ನೋದನ್ನು ಸಹ ತಿಳಿಸಿ ಅನುಗ್ರಹವನ್ನು ಮಾಡಿದ್ದೀವಿ. ಹೀಗೆ ಯಾವುದೇ ಪಕ್ಷಗಳಿರಲಿ, ಯಾವುದೇ ರಾಷ್ಟ್ರಗಳಲ್ಲೂ ಸಹ ಅವರಿರಲಿ, ಅಲ್ಲಿನ ಧರ್ಮಗಳನ್ನು ಪೋಷಣೆಯನ್ನು ಮಾಡಬೇಕು, ಅಲ್ಲಿನ ಧರ್ಮದ ಪ್ರಕಾರ ನಡೀತಾ ಹೋಗಬೇಕು. ಹೀಗಾಗಿ ನಮ್ಮ ಭಾರತದಲ್ಲಿ ಸನಾತನ ಪರಂಪರೆಗೆ ವಿರುದ್ಧವಾಗಿ ಯಾವುದೇ ಪಕ್ಷಗಳೂ ಸಹ ಹೋಗಬಾರದು ಅನ್ನೋದನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇದರಿಂದ ಯಾವ ಪಕ್ಷಗಳು ಧರ್ಮದ ಜೊತೆಯಲ್ಲಿ ನಡೆದುಕೊಂಡು ಹೋಗುತ್ತೋ ಆ ಪಕ್ಷಗಳು ಮುಂದೊಂದು ದಿನ ಅತ್ಯಂತವಾಗಿ ಚಿರಸ್ಥಾಯಿಯಾಗಿ ಉಳಿತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಹೀಗೆ ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಅದೃಷ್ಟದ ದೇವತೆ ಅನುಗ್ರಹವನ್ನು ಮಾಡ್ತಾಳೆ ಅನ್ನೋದನ್ನು ಸಹ ಹಿಂದೆಯೇ ಸಹ ತಿಳಿಸಿ, ಪಂಚರಾಜ್ಯದ ಚುನಾವಣೆಯಲ್ಲಿ ವೈಜ್ಞಾನಿಕವಾಗಿ ಇಂತಿಂತಹ ಅಂದರೆ ಪಕ್ಷಗಳು ಬರ್ತವೆ ಅನ್ನೋದನ್ನು ಸಹ ವೈಜ್ಞಾನಿಕವಾಗಿ ತಿಳಿಸಿ, ಕಾಲಜ್ಞಾನ ಒಂದು ವೈಜ್ಞಾನಿಕ ಶಾಸ್ತ್ರ ಎಂಬುದನ್ನು
ಶ್ರೀಪೀಠದಿಂದ ನಿರೂಪಣೆಯನ್ನು ಮಾಡಿದೆ. ಆದರೆ ಇದೆಲ್ಲವೂ ಸಹ ಆ ಇಷ್ಟಕಾಮೇಶ್ವರಿಯ ಭಿಕ್ಷೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆ ಜಗನ್ಮಾತೆಯ ಅನುಗ್ರಹ ಹೊರತು ಬೇರೆ ಯಾವುದೂ ಸಹ ಇಲ್ಲ. ಎಲ್ಲವನ್ನೂ ಸಹ ಸತತವಾಗಿ ಎಲ್ಲ ಅಧ್ಯಯನವನ್ನು ಮಾಡ್ತಾ ಬರಬೇಕು. ಯಾವುದೇ ಕಾಲಜ್ಞಾನಿಗಳಿರಲಿ, ಜ್ಯೋತಿಷಿಗಳಿರಲಿ, ಪ್ರತಿಯೊಬ್ಬರೂ ಸಹ ಸತತ ಅಧ್ಯಯನದಿಂದ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ ಈ ಮೂಲಕ. ಮತ್ತು ದಾವಣಗೆರೆಯ ಪ್ರೆಡಿಕ್ಷನ್ನೂ ಸಹ ತಿಳಿಸಿದ್ವಿ. ಸಮರ್ಥವರಿಗೆ ಅಂದರೆ ಅವರ ತಾತ ಇದ್ದಾಗಲೇ ಶ್ರೀ ಸನ್ನಿಧಾನಗಳು ಅವರ ಮನೆಗೆ ಭೇಟಿ ನೀಡಿದಾಗ ಶ್ರೀಯುತ ಶಾಮನೂರು ಶಿವಶಂಕರಪ್ಪರಿಗೆ ಈ ಮಾತನ್ನು ಮುಂಚಿತವಾಗಿಯೇ ಸಹ ತಿಳಿಸಿದ್ವಿ. ಅದನ್ನು ನೀವುಗಳು ವಿಡಿಯೋದಲ್ಲೂ ಸಹ ಇಂದಿನ ವಿಡಿಯೋದಲ್ಲಿ ನೋಡಿರಬಹುದು. ಅನುಗ್ರಹವನ್ನು ಮಾಡಿದ್ವಿ. ಆದರೆ ಕೊಂಚ ವಿಘ್ನಗಳು ಎದುರಾಗುತ್ತವೆ ಅಂತಂದಿದ್ವಿ. ಆದರೆ ಈ ದಿನ ಅವರ ಕೆಲವು ಕಾರ್ಯಕರ್ತರುಗಳು ಬಂದು ಶ್ರೀಪೀಠಕ್ಕೆ ಅಭಿವಂದಿಸಿ ಇಷ್ಟಕಾಮೇಶ್ವರಿಯ ಅನುಗ್ರಹವನ್ನು ತೆಗೆದುಕೊಂಡು, ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಧರ್ಮಯುತವಾಗಿ ನಡೆಯುತ್ತೀವಿ ಗುರುಗಳೇ, ನಿಮ್ಮ ಅನುಗ್ರಹ ಬೇಕು, ಅನುಗ್ರಹವನ್ನು ಮಾಡಿ ಅಂತಂದು ಬೆಳಗ್ಗೆಯೇ ಸಹ ಬಂದು ಅನುಗ್ರಹವನ್ನು ತೆಗೆದುಕೊಂಡು ಹೋದರು. ಆದ್ರೂ ಸಹ ಖಂಡಿತ ಆ ಜಗನ್ಮಾತೆಯ ಇಷ್ಟಕಾಮೇಶ್ವರಿ ಅನುಗ್ರಹದಿಂದ ಆ ಸಮರ್ಥವರೆಗೂ ಸಹ ಅಮ್ಮ ಅನುಗ್ರಹವನ್ನು ಕೊಟ್ಟಿದ್ದಾಳೆ. ಆದರೆ ಈ ಎಲ್ಲ ಅನುಗ್ರಹವನ್ನು ತೆಗೆದುಕೊಂಡ ಪ್ರತಿಯೊಬ್ಬರೂ ಸಹ ಧರ್ಮಯುತವಾಗಿ ಜನಸೇವೆಯೇ, ಜನಾರ್ದನ ಸೇವೆ ಅಂತಂದು ಆ ಉಪಕಾರವನ್ನು ಜನರಿಗೆ, ಬಡಬಗ್ಗರಿಗೆ ಸೇವೆಯನ್ನು ಮಾಡುತ್ತಾ, ದೀನದಲಿತರ ಸೇವೆಯನ್ನು ಮಾಡುತ್ತಾ ಹೋದಾಗ ಮಾತ್ರ ಆ ಪರಮಾತ್ಮನ ಭಗವತಿಯ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಬಡ ಜನತೆಯನ್ನು ಗುರುತಿಸಿ ಯುವಕರುಗಳನ್ನ, ನಿರುದ್ಯೋಗಿ ಯುವಕರುಗಳಿಗೆಲ್ಲ ಉದ್ಯೋಗವನ್ನು ಕೊಡ್ತಾ ಬನ್ನಿ ಅನ್ನೋದನ್ನು ಸಹ ಪ್ರತಿಯೊಬ್ಬ ಜನಪ್ರತಿಗಳಿಗೂ ಈ ಮೂಲಕ ಶ್ರೀಪೀಠದಿಂದ ತಿಳಿಸ್ತಾ ಇದ್ದೀವಿ. ಏಕೆಂತಂದರೆ ನಿಮ್ಮ ಅನೇಕ ಕಾರ್ಯಕರ್ತರುಗಳು ಹಗಲು ರಾತ್ರಿ ಎಂದಲೇ ಬಾವುಟಗಳನ್ನು ಕಟ್ಟಿದಾರಲ್ಲ, ಮೊದಲು ಅಂಥವರನ್ನಾರ ಗುರುತಿಸಿ ನಿಮ್ಮ ಕಾರ್ಯಕರ್ತರುಗಳಲ್ಲಿ ಯಾರ್ಯಾರಿದ್ದಾರೆ ನಿರುದ್ಯೋಗಿಗಳು ಅಂಥವರಿಗೆಲ್ಲ ಉದ್ಯೋಗಗಳನ್ನ ಕೊಡ್ತಾ ಬನ್ನಿ. ನಂತರ ಹಂತ ಹಂತವಾಗಿ ನಿಮ್ಮ ಎಲ್ಲ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡ್ತಾ ಬಂದಾಗ ಅಲ್ಲಿನ ಕ್ಷೇತ್ರಗಳು ಬೆಳೀತಾ ಬರ್ತವೆ ಅನ್ನೋದನ್ನು ಸಹ ತಿಳಿಸ್ತಾ, ಒಟ್ಟಿನಲ್ಲಿ ನಾವುಗಳು ಹೇಳಬೇಕಂದ್ರೆ ನಮ್ಮ ಭಾರತೀಯ ಪರಂಪರೆ ಅತ್ಯಂತ ವೈಜ್ಞಾನಿಕವಾದದ್ದು. ಏಕೆಂತಂದರೆ ಈ ಎಲ್ಲ ಎಕ್ಸಿಟ್ ಪೋಲು ಇವೆಲ್ಲ ಈಗ ತಿಳಿಸ್ತಾ ಇದ್ದಾವೆ. ಆದರೆ ಈ ಎಕ್ಸಿಟ್ ಪೋಲ್ಗಿಂತನೂ ಸಹ ನೋಡಿ ನಮ್ಮ ಸನಾತನ ಪರಂಪರೆ ಎಷ್ಟು ವೈಜ್ಞಾನಿಕವಾದದ್ದು. ಸುಮಾರು 8-10 ತಿಂಗಳ ಮುಂಚೆನೇ ಸಹ ತಿಳಿಸಿದ್ವಿ, ಮತ್ತೆ ಜನವರಿಯಲ್ಲೇ ಸಹ ತಿಳಿಸಿದ್ವಿ. ಆಗ ಯಾವುದೇ ಎಕ್ಸಿಟ್ ಪೋಲ್ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಗ್ರಹಗತಿಗಳ ಆಧಾರ. ಆದ್ದರಿಂದ ನೋಡಿ, ಎಲ್ಲವೂ ಗ್ರಹಗತಿಗಳ ಆಧಾರದಿಂದ ಪ್ರತಿಯೊಂದನ್ನು ಸಹ ನಾವು ತಿಳಿಯಬಹುದು. ನೋಡಿ, ನಮ್ಮ ಭಾರತದ ಕಾಲಜ್ಞಾನನೇ ಅಂತ ವೈಶಿಷ್ಟ್ಯವಾದದ್ದು. ಎಲ್ಲರೂ ರಾಕೆಟ್ ಮೂಲಕ ಹೋಗಿ ಚಂದ್ರಗ್ರಹದಲ್ಲಿ ಅಂದರೆ ಅಧ್ಯಯನವನ್ನು ಮಾಡಿದರೆ ನೋಡಿ, ನಮ್ಮ ಶಿಲ್ಪಕಲೆಯಲ್ಲಿ ನಮ್ಮ ಋಷಿಮುನಿಗಳು ಹಿಂದೆಯೇ ಅವರು ಸಂಚಾರವನ್ನು ಮಾಡಿ ಇಂತಿಂತಹ ಗ್ರಹಗಳದನ್ನು ಎಲ್ಲವನ್ನೂ ಸಹ ತಿಳಿತಾ ಇದ್ದಿದ್ದು ಅಂತಹ ಮಹಾನ್ ತಪೋಭೂಮಿ ನಮ್ಮ ಭಾರತ ಅನ್ನೋದನ್ನು ಮತ್ತೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಹೆಮ್ಮೆಯಿಂದ ಹೇಳಿ, ಈ ವಿಶ್ವಗುರು ಭಾರತ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ಹೆಮ್ಮೆಯಿಂದ ಹೇಳ್ಕೋಬೋದು. ನಾನು ಒಬ್ಬ ಸನಾತನ ಧರ್ಮದವನು ಅನ್ನೋದನ್ನು ಈ ಮೂಲಕ ಮತ್ತೆ ಸಹ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಅಂತಂದು ಶುಭಾಶೀರ್ವಾದಗಳನ್ನು ನೀಡುತ್ತಾ, ಈ ಪಂಚರಾಜ್ಯ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಸಹ ಧರ್ಮಯುತವಾಗಿ ಜನಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ಮನದಲ್ಲಿಟ್ಟುಕೊಂಡು ನಿರಂತರವಾಗಿ ಆ ಜನಸೇವೆಯನ್ನು ನಿರಂತರವನ್ನಾಗಿ ಮಾಡಿ ನಿಮ್ಮ ರಾಜ್ಯಗಳ ಅಭಿವೃದ್ಧಿಯ ಜೊತೆಯಲ್ಲಿ ದೇಶದ ಅಭಿವೃದ್ಧಿಗೆ ಶ್ರಮಿಸಿ ಅನ್ನೋದನ್ನು ಸಹ ತಿಳಿಸುತ್ತಾ, ಪರಮದಯಾಳು
ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಕಲ ಲೋಕಗಳಿಗೂ ಸಹ ಸನ್ಮಂಗಳವನ್ನು ದಯಪಾಲಿಸಲಿ ಅನ್ನೋದನ್ನು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.